ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ಮ ದೇಶ ಅಂದ್ರೆ. ಹಾಯ್, ರೀಸೆಂಟ್ ಆಗಿ ರಾಘವ್ ಚಡ್ಡಾದಿ ಆಮ್ ಆದ್ಮಿ ಪಾರ್ಟಿ ರಾಜ್ಯಸಭಾ ಮೆಂಬರ್ನ ಹೊಗಳಿ ಒಂದು ರೀಲ್ ನೋಡಿದೆ. ಗುಡ್, ಐ ಲೈಕ್ ಇಟ್ ವೆನ್ ಸಂಬಡಿ ಡಸ್ ಅ ಗುಡ್ ಥಿಂಗ್ ಅಂಡ್ ಜನ ಅದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡೋದು ನಿಜವಾಗ್ಲೂ ಒಳ್ಳೇದೇ. ನಿಜವಾಗ್ಲೂ ನೀವು ಗ್ರೇಟ್. ಆದ್ರೆ ಸಿಕ್ಕಾಪಟ್ಟೆ ಜನ ಇನ್ಫ್ಲೂಯೆನ್ಸರ್ಸು ರಾಘವ್ ಚಡ್ಡಾನ ಹೊಗಳಿ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಇದು ಆರ್ಗ್ಯಾನಿಕ್ ಅಥವಾ ಯಾಕೋ ತುಂಬಾನೇ ಗ್ರೇಟ್ ಆಗ್ಬಿಟ್ರೆ ನೀವು. ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿಂತ ಗೊತ್ತಾಗ್ತಾ ಇಲ್ಲ. ಸೊ ವಿಷಯ ಏನಪ್ಪಾ ಅಂದ್ರೆ, ವಿಂಟರ್ ಸೆಷನ್ 2024 ಅಲ್ಲಿ ರಾಘವ್ ಚಡ್ಡಾ ಹೈ ಪ್ರೈಸಸ್ ಇನ್ ಏರ್ಪೋರ್ಟ್ ಕೆಫೆಸ್ ಬಗ್ಗೆ ಮಾತಾಡಿ ಏನಾದ್ರೂ ಮಾಡಬೇಕು ಗೌರ್ಮೆಂಟ್ ಅಂತ ಒಂದು ಸ್ಪೀಚ್ ಮಾಡಿದ್ರು. ಇವಾಗ ಎಲ್ಲಾ ಕಡೆ ಲೋ ಪ್ರೈಸ್ಡ್ ಕೆಫೆಸ್ ಇನ್ ಏರ್ಪೋರ್ಟ್ ಉಡಾನ್ ಯಾತ್ರಿ ಕೆಫೆ ಅಂತ ಲಾಂಚ್ ಆಗಿದೆ. 10 ರೂಪಾಯಿ ಟೀ, 20 ರೂಪಾಯಿ ಸಮೋಸ ಅಂತ ಎಲ್ಲಾ ಕಡೆ ಸ್ಟಾರ್ಟ್ ಆಯ್ತು. ಸೊ ಇದಕ್ಕೆ ಅವರ ಹಳೆ ಕ್ಲಿಪ್ ನ ರೆಫರೆನ್ಸ್ ತಗೊಂಡು, ಸೊ ರಾಘವ್ ಚಡ್ಡಾ ಇಂದ ಈ ತರ ಎಲ್ಲ ಆಯ್ತು ಅಂತ ಸುಮಾರು ಜನ ಇನ್ಸ್ಟಾ ಇನ್ಫ್ಲುಯೆನ್ಸರ್ಸ್ ಮಾತಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ಸ್ವಲ್ಪ ಓದಿದೆ. ರಾಘವ್ ಚಡ್ಡಾ ಈ ವಿಚಾರದ ಬಗ್ಗೆ ಮಾತಾಡಿದ್ದು ಡಿಸೆಂಬರ್ 3rd, 2024 ಅಂಡ್ ಫಸ್ಟ್ ಪೈಲಟ್ ಪ್ರಾಜೆಕ್ಟ್ ಆಫ್ ಉಡಾನ್ ಯಾತ್ರಿ ಕೆಫೆ ಲಾಂಚ್ ಆಗಿದ್ದು ಕೋಲ್ಕತಾ ಏರ್ಪೋರ್ಟ್ನ ಸೆಂಟಿನರಿ ಸೆಲೆಬ್ರೇಷನ್ಸ್ ಭಾಗವಾಗಿ ಡಿಸೆಂಬರ್ 19th to ಡಿಸೆಂಬರ್ 21st. ಸೊ ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸ್ ಪ್ರಕಾರ ರಾಘವ್ ಚಡ್ಡಾ ಡಿಸೆಂಬರ್ 3rd ಕೊಟ್ಟಿದ್ದ ಐಡಿಯಾ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ರಾಮ್ ಮೋಹನ್ ನಾಯ್ಡು ಅವರಿಗೆ ಇಷ್ಟ ಆಗಿ ಅವರು ಫೈಲ್ ಪುಟಪ್ ಮಾಡಿ ಬಜೆಟ್ ಅಪ್ರೂವ್ ಆಗಿ ಅವರು ಈ ಕೆಫೆಸ್ಗೆ ಎಂಪ್ಲಾಯೀಸ್ ನಿಟ್ಕೋಬೇಕಾ ಇಲ್ಲ ಔಟ್ಸೋರ್ಸ್ ಮಾಡಬೇಕಾ ಡಿಸೈಡ್ ಆಗಿ ಪ್ರೈಸಿಂಗ್ ಡಿಸೈಡ್ ಆಗಿ ಎಂಪ್ಲಾಯೀಸ್ ಬಂದು ಎಂಟೈರ್ ಕೆಫೆ ಸೆಟಪ್ ಆಗಿ ಇಟ್ ಬಿಕೇಮ್ ಆಪರೇಷನಲ್ ಇನ್ 16 days. ನಾನು ನನ್ನ ಶೂಸ್ ಹಳೇದಾಯಿತು, ಹೊಸ ಶೂಸ್ ತೊಗೊಳ್ಳೋಣ ಅಂತ ಹೋದ ತಿಂಗಳು ಅಂದ್ಕೊಂಡೆ. ಇನ್ನು ಎಷ್ಟು ಪ್ರೈಸಿಂಗ್ ತೊಗೋಬೇಕು, ಯಾವ ಬ್ರ್ಯಾಂಡ್ ತೊಗೊಳ್ಳಿ, ಎಲ್ಲಿ ತೊಗೊಳ್ಳಿ, ಒಂದು ತಿಂಗಳಾದರೂ ಇನ್ನೂ ಡಿಸೈಡ್ ಮಾಡಿಲ್ಲ. ಒಬ್ಬ ಆರ್ಡಿನರಿ ಮನುಷ್ಯ ಒಂದು ಶೂಸ್ ತೊಗೊಳಕ್ಕೆ. ಅಂಥದ್ರಲ್ಲಿ ಸರ್ಕಾರ ಇಷ್ಟು ದೊಡ್ಡ ಡಿಸಿಷನ್ ತಗೊಂಡು ಅದು 16 ದಿನದಲ್ಲಿ ಇಂಪ್ಲಿಮೆಂಟು ಆಗೋಯ್ತಾ? ವಾವ್, ಸೂಪರ್. ಹೊಡಿರಿ ಚಪ್ಪಾಳೆ ಹೊಡಿರಿ. ಸೊ ನಿಮ್ಮ ಪ್ರಕಾರ ಏನನ್ಸತ್ತೆ? ರಾಘವ್ ಚಡ್ಡಾ ಮಾಡಿದ್ದು ಇದಾ ಅಥವಾ ಇದಾ? ಅಂದ್ರೆ ರಾಘವ್ ಚಡ್ಡಾ ಅವರು ನಿಜವಾಗ್ಲೂ ಇದ್ರ ಐಡಿಯಾ ಕೊಟ್ರಾ ಅಥವಾ ಆಲ್ರೆಡಿ ಗೌರ್ಮೆಂಟ್ ಪ್ಲಾನ್ ಮಾಡಿ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ದನ್ನ ಇನ್ನೇನು ಲಾಂಚ್ ಆಗಕ್ಕೆ ಮುಂಚೆ ಅದ್ರ ಬಗ್ಗೆ ಮಾತಾಡಿ ಲೈಮ್ ಲೈಟ್ ತಗೊಂಡ್ರಾ ಅಥವಾ ಇದೆಲ್ಲ ಜಸ್ಟ್ ಕೋಇನ್ಸಿಡೆನ್ಸಾ? ಯು ಡಿಸೈಡ್. ಇನ್ನೊಂದು ವಿಷಯ, ನವೆಂಬರ್ 10th ಲೈವ್ ಮಿಂಟಲ್ಲಿ ಈ ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಜಸ್ಟ್ ಫಾರ್ ಯುವರ್ ರೆಫರೆನ್ಸ್. ಥ್ಯಾಂಕ್ ಯು.